ವಿದ್ಯಾರ್ಥಿಗಳ ನಮಸ್ಕಾರ. 7-8-2023 ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು 3 ಪ್ರಿಲಿಮ್ಸ್ ಪ್ರಶ್ನೆಗಳನ್ನ ಮತ್ತು 1 ಮೇನ್ಸ್ ಪ್ರಶ್ನೆಯನ್ನು ನಾವು ಕನ್ನಡ IAS ಅಕಾಡೆಮಿ ವತಿಯಿಂದ ನೋಡೋಣ. ಸರಿ, ಮೊದಲನೇದಾಗಿ ನಾವಿಲ್ಲಿ ನೋಡುವಂತಹ ವಿಷಯಗಳಲ್ಲಿ ಫಸ್ಟ್ ಪ್ರಶ್ನೆ ಏನಿದೆ ಅಂತ ಅಂದರೆ ತುಂಬ ಸುಲಭವಾದಂಥದ್ದು, ತುಂಬ ಅದ್ಭುತವಾದಂಥ ಪ್ರಶ್ನೆ. ಕ್ಯಾಪಿಟಲ್ ಅಡಕ್ವಸಿ ರೇಷಿಯೋ ಇದೆಯಲ್ಲ, ಈಸ್ ಅಮೌಂಟ್ ಬ್ಯಾಂಕ್ಸ್ ಹ್ಯಾವ್ ಟು ಮೇಂಟೈನ್ ಇನ್ ದ ಫಾರ್ಮ್ ಆಫ್ ದೇರ್ ಓನ್ ಫಂಡ್ಸ್ ಟು ಆಫ್ಸೆಟ್ ಎನಿ ಲಾಸ್ that bank incur if the account holders fail to repay the dues. ಅಂದರೆ ಈಗ ಈ CAR ಅಂತ ಅಂದರೆ ಬ್ಯಾಂಕ್ಗಳು ತಂಬಳಿ ಇಟ್ಕೊಳ್ಬೇಕು ದುಡ್ಡನ್ನು. ಓಕೆ, ಯಾವ ಕಾರಣಕ್ಕಾಗಿ ಅಕಸ್ಮಾತ್ ಏನಾದರೂ ಲಾಸ್ ಆಗಿದ್ರೆ, ಓಕೆ, ಅಕಸ್ಮಾತ್ ಯಾರಾದರೂ ಸಾಲ ತೊಗೊಂಡವ್ರು ವಾಪಸ್ ಕೊಡಲಿಲ್ಲ ಅಂತಂದರೆ ಅಂತಹ ಸಂದರ್ಭಗಳಲ್ಲಿ ಬ್ಯಾಂಕ್ಗಳು ತಂಬಳಿನೇ ಸ್ವಲ್ಪ ದುಡ್ಡನ್ನು ಮೊದಲೇ ಇಟ್ಕೊಳ್ಬೇಕು. ಈಗ ಒಂದು 100 ರೂಪಾಯಿ ಇರುತ್ತೆ ಅಂತ ಅಂದರೆ ಅದರೊಳಗಡೆ ಒಂದು 20 ರೂಪಾಯಿಯನ್ನು ಇಟ್ಕೊಳ್ಬೇಕು ಅನ್ನೋದು CAR ಅಂತ ಹೇಳ್ತಾ ಇದ್ದಾರೆ. ಹೌದು, ಅದು ಸರಿಯಾದ ಸ್ಟೇಟ್ಮೆಂಟ್. ಇನ್ನು ಎರಡನೇದು, CAR ಇಸ್ ಡಿಸೈಡೆಡ್ ಬೈ ಈಚ್ ಇಂಡಿವಿಜುವಲ್ ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ರಾಂಗ್ ಇದು. ಇದನ್ನು ಸೆಂಟ್ರಲ್ ಬ್ಯಾಂಕ್ ಅಂದರೆ RBI ನವರು ಡಿಸೈಡ್ ಮಾಡ್ತಾರೆ ಇದನ್ನು. ಓಕೆ, ಸೊ ನಮ್ಮ ಉತ್ತರ ಕರೆಕ್ಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. 2018ರಲ್ಲಿ ಕೇಳಿರುವಂಥ ಪ್ರಶ್ನೆ 1ನೇ ಆಪ್ಷನ್, ಎ ಆಪ್ಷನ್ ಇದು ಸರಿಯಾಗಿದೆ. ಇನ್ನು ನೆಕ್ಸ್ಟು, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್, ಈ ಕೆಳಗಿನ ಹೇಳಿಕೆಗಳಲ್ಲಿ ವಿತ್ ರೆಸ್ಪೆಕ್ಟ್ ಟು ದ ಟ್ವಿನ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಅಂತಂದರೆ ನಾನು ಹೇಳಿದ್ದೀನಿ ನಿಮಗೆ. ಏನಂತ ಅಂದರೆ ನೋಡಿ, ಈಗ ಒಂದು ಬ್ಯಾಂಕ್ ಇರುತ್ತೆ, ಬ್ಯಾಂಕ್ನಿಂದ ಒಂದು ಕಂಪ್ನಿಯವ್ರು ಸಾಲ ತೊಗೊಂಡಿರ್ತಾರೆ. ಇದು SBI ಬ್ಯಾಂಕ್ ಅಂದ್ಕೊಳ್ಳೋಣ, ಇದೊಂದು ಕಂಪ್ನಿ ಅಂತ ಅಂದ್ಕೊಳ್ಳೋಣ. ಸರಿ, SBIನವ್ರು ಇದ್ದಾರೆ, ಒಂದು ಕಂಪ್ನಿ ಅಂತ ಅಂದ್ಕೊಳ್ಳೋಣ. ಸೊ ಈ ಕಂಪ್ನಿಯವ್ರಿಗೆ ಏನಾಗುತ್ತೆ, ಒಂದು 100 ಕೋಟಿ ರೂಪಾಯಿ ಸಾಲ ತೊಗೊಂಡಿರ್ತಾರೆ, ಇವರಿಗೆ ಲಾಸ್ ಆಗುತ್ತೆ. ಲಾಸ್ ಆಗೋದ್ರಿಂದ ಇವರು ಸಾಲ ವಾಪಸ್ ಇವರಿಗೆ ಕೊಡೋಕ್ಕಾಗಲ್ಲ, ಇವ್ರಿಗೂ ಕೂಡ ಲಾಸ್ ಆಗುತ್ತೆ, ಬ್ಯಾಂಕ್ನವ್ರಿಗೂ ಅಲ್ವಾ. ಇದನ್ನು ಟ್ವಿನ್ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ಅಂದರೆ ಇವರ ಒಂದು ಬ್ಯಾಲೆನ್ಸ್ ಶೀಟ್ಗಳಿರುತ್ತಲ್ಲ, ಇವ್ರದ್ದೊಂದು ಖಾತೆ ಇರುತ್ತಲ್ಲ, ಅಲ್ಲಿ ನಷ್ಟ ಕಾಣುತ್ತೆ, ಅದನ್ನು ಟ್ವಿನ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಅಂತ ಕರೀತಾರೆ. ಸೊ ಅದರ ಬಗ್ಗೆ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದನೇದಾಗಿ, ಹೈ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಅಂದರೆ ಬ್ಯಾಂಕ್ಗಳಲ್ಲಿ, ಸರ್ಕಾರಿ ಬ್ಯಾಂಕ್ಗಳಲ್ಲಿ ಹೈಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಟ್ವಿನ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಅದೊಂದು ಪ್ರಾಬ್ಲಮ್ ನಮಗೆ ಕಂಡು ಬರುತ್ತೆ. ಆಮೇಲೆ ಲೋ ಸ್ಟ್ರೆಸ್ಡ್ ಬ್ಯಾಲೆನ್ಸ್ ಶೀಟ್ ಆಫ್ ದ ಪ್ರೈವೇಟ್ ಕಾರ್ಪೊರೇಟ್ ಸೆಕ್ಟರ್, ಅಂದರೆ ಕಂಪ್ನಿಗಳಲ್ಲಿ ಲೋ ಸ್ಟ್ರೆಸ್ಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತಾ ಇದ್ದಾರೆ. ಲೋ ಅಲ್ಲ, ಅದು ಹೈ, ಅದು ಕೂಡ. ಓಕೆ, ಅಂದರೆ ಅಲ್ಲೂ ಕೂಡ ಸ್ಟ್ರೆಸ್ ಜಾಸ್ತಿ ಒತ್ತಡ ಆಗಿರಬೇಕಲ್ವ ಆರ್ಥಿಕತೆಯಲ್ಲಿ. ಸೊ ಅದಕ್ಕೇನಾಗುತ್ತೆ, ಅದು ಲೋ ಅಲ್ಲ, ಹೈ ಆಗುತ್ತೆ. ಇಲ್ಲಿ ಸ್ಟೇಟ್ಮೆಂಟ್ ಯಾವುದು ಕರೆಕ್ಟ್ ಇದೆ ಅಂತ ಅಂದರೆ 1 ಮಾತ್ರ. ಓಕೆ, ಇನ್ನು 3ನೇ ಪ್ರಶ್ನೆಯನ್ನು ನೋಡಿದಾಗ, 3ನೇ ಪ್ರಶ್ನೆ ಏನಿದೆ ಅಂತ ಅಂದರೆ, ನ್ಯಾಷನಲೈಸೇಷನ್ಸ್ ಆಫ್ ಬ್ಯಾಂಕ್ಸ್ ವಾಸ್ ಡನ್ ವಿತ್ ದ ಪರ್ಪಸ್ ಆಫ್, ಅಂದರೆ ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ಯಾಕೆ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡೋಣ, ಚೆಕ್ ಮಾಡೋಣ. ಫೈನಾನ್ಸಿಂಗ್ ದ ಇಂಡಸ್ಟ್ರೀಸ್, ಕೈಗಾರಿಕೆಗಳಿಗೆ ಹಣಕಾಸು ಒದಗಿಸಲು. ಹೌದಾ? ನೋ ಅಲ್ಲ. ಇಂಪ್ರೂವಿಂಗ್ ದ ಕ್ರೆಡಿಟ್ ಫೆಸಿಲಿಟೀಸ್. ಹೌದು. ಇಂಪ್ರೂವಿಂಗ್ ದ ಕ್ರೆಡಿಟ್ ಫೆಸಿಲಿಟೀಸ್ ಅಂದರೆ ರೈತರಿಗೆ, ದುರ್ಬಲ ವರ್ಗದವರಿಗೆ, ಎಲ್ಲರಿಗೂ ಕೂಡ ಗ್ರಾಮೀಣ ಭಾಗದವರಿಗೆ ಸಾಲ ಸಿಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಏನು ಮಾಡಿದರು, ಈ ಒಂದು ನ್ಯಾಷನಲೈಸೇಷನನ್ನು ಮಾಡ್ಕೊಂಡಿದ್ರು. ಆಮೇಲೆ ಕನ್ಸಾಲಿಡೇಟಿಂಗ್ ದ ಎಕನಾಮಿ, ಓಕೆ, ಅದು ಕೂಡ ಅಲ್ಲ. ಇಂಪ್ರೂವಿಂಗ್ ಸೆಕ್ಯೂರಿಟೀಸ್ ಡೆಪಾಸಿಟ್ಸ್, ಇವ್ಯಾವೂ ಕೂಡ ಅಲ್ಲ. ಮೂಲ ಉದ್ದೇಶ ಆಗಿದ್ದದ್ದು ಕ್ರೆಡಿಟ್ ಫೆಸಿಲಿಟಿಗಳನ್ನ ಇಂಪ್ರೂವ್ ಮಾಡಲು, ಸಾಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಸುಧಾರಿಸಲು ಅದನ್ನು ಮಾಡಿದರು. ಸರಿ, ಇನ್ನು ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್ ವಾಸ್ ಅನ್ ಎಕನಾಮಿಕ್ ಮೈಲ್ ಸ್ಟೋನ್ ಇನ್ ಇಂಡಿಯನ್ ಗ್ರೋತ್ ಸೆಕ್ಟರ್, ಅಂದರೆ ಭಾರತದ ಈ ಒಂದು ಬ್ಯಾಂಕ್ಗಳ ರಾಷ್ಟ್ರೀಕರಣ ಭಾರತದ ಬೆಳವಣಿಗೆ ಕಥೆಯಲ್ಲಿ ಒಂದು ಆರ್ಥಿಕವಾದಂಥ ಮೈಲಿಗಲ್ಲು, ಅಂದರೆ ಒಂದು ಅದ್ಭುತವಾದಂಥ ಹೆಜ್ಜೆ. ಅದನ್ನು ಕ್ರಿಟಿಕಲಿ ಅನಲೈಸ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಇವತ್ತೇ ಕ್ಲಾಸ್ನಲ್ಲಿ ಹೇಳಿದ್ದೀನಿ ನಾನು ನಿಮಗೆ. ಅದರಿಂದ ಏನೇನಾಯಿತು, ಬ್ಯಾಂಕ್ಗಳ ರಾಷ್ಟ್ರೀಕರಣದಿಂದ ಕೆಲವೊಂದು ಬಾರಿ ಏನಾಯಿತು, ಲಾಭ ಕೂಡ ಏನೇನಾಗಿದೆ, ನಷ್ಟ ಏನೇನಾಗಿದೆ, ಲಾಭ ಮತ್ತು ನಷ್ಟಗಳನ್ನು ನೀವು ಅಕ್ಕಪಕ್ಕದಲ್ಲಿ ಬರೆದುಬಿಟ್ರೆ ತುಂಬ ಚೆನ್ನಾಗಿ ಬರಿಬಹುದು. ಉದಾಹರಣೆಗೆ, ಲಾಭ ಏನಾಯಿತು, ಗ್ರಾಮೀಣ ಭಾಗಗಳಿಗೆ ಬ್ಯಾಂಕ್ಗಳು ತಲುಪಿದವು, ಎಲ್ಲ ವರ್ಗದ ಜನರಿಗೆ ಸಾಲಗಳು ದೊರೆತವು, ರೈತರಿಗೆ ಅನುಕೂಲಗಳಾದವು, ಸಣ್ಣ ಪ್ರಮಾಣದ ಸಾಲಗಳು ಸಿಗಲು ಆರಂಭವಾದವು, ಶಿಕ್ಷಣಕ್ಕೆ ಕ್ಷೇತ್ರಕ್ಕೆ ಮೀಸಲು ಸಿಗಲು ಆರಂಭವಾಯಿತು. ಈ ಒಂದು PSL ಅಂತ ಕರಿತೀವಲ್ಲ, ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್, ಇದರಿಂದ ವಿವಿಧ ವಲಯದವರಿಗೆ ಸಾಲವು ಸಿಗಲು ಆರಂಭವಾಯಿತು. ದೇಶದ ಮೂಲೆಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ಗರಿಗದರಿದವು. ಹೀಗೆ ಬರೆಯೋದು ಒಂದು 8-10 ಪಾಯಿಂಟ್ಗಳನ್ನ ಬರೆಯೋದು. ಬರೀ ಎಲ್ಲರೂ 4-5 ಬರೀತಾರೆ ಅಂತ ನೀವು ಅಷ್ಟೇ ಬರೀಬಾರ್ದು, ಜಾಸ್ತಿ ಬರೀಬೇಕು. ಇನ್ನು ನಷ್ಟ ಅಂತ ಬಂದಾಗ ಏನೇನು ನಷ್ಟ ಆಯಿತು ಅಂತ ಅಂದರೆ, ಬ್ಯಾಂಕುಗಳ ಅಂಗಸಂಸ್ಥೆಗಳು ಅಥವಾ ಬ್ರ್ಯಾಂಚ್ಗಳು ಹೆಚ್ಚಾದದ್ದರಿಂದ, ಬ್ಯಾಂಕ್ಗಳ ಶಾಖಾ ಖಾತೆಗಳು ಹೆಚ್ಚಿದ್ದರಿಂದ ಬ್ಯಾಂಕುಗಳಿಗೆ ನಷ್ಟವಾದವು. ಆಮೇಲೆ PSL ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಎಲ್ಲ ವರ್ಗದವರಿಗೆ ತಲುಪಲಿಲ್ಲ. ಮತ್ತು ಸಾಲವನ್ನು ಹೆಚ್ಚಾಗಿ ದೊಡ್ಡ ರೈತರೇ ಪಡೆದರು, ಸಣ್ಣ ರೈತರಿಗೆ ಸಾಲವು ಲಾಭ ಸಿಗಲಿಲ್ಲ, ತಲುಪಲಿಲ್ಲ ಅಂತ ಬರೀಬಹುದು. ಓಕೆ, ಮತ್ತು
ಖಾಸಗಿಯಲ್ಲಿ ಹಿಂಜರಿತವಾಯಿತು. ಖಾಸಗಿ ಬ್ಯಾಂಕುಗಳ ಆರಂಭಕ್ಕೆ ಜನ ಹಿಂಜರಿದರು. ಯಾಕಂದರೆ ಸರ್ಕಾರ ನಮ್ಮ ರಾಷ್ಟ್ರೀಕರಣ ಮಾಡುತ್ತೆ ಅಂತ ಹೇಳಿ. ಹೀಗೆ ಹಲವಾರು ಪಾಯಿಂಟ್ಗಳನ್ನ ಬರೀಬೋದು. ಒಂದು ಐಡಿಯಾ ಕೊಟ್ಟೆ ನಾನು ನಿಮಗೆ, ಇದು ಮಾಡೆಲ್ ಅಲ್ವಾ, ಸೊ ಒಂದು ಐಡಿಯಾ ಕೊಟ್ಟಿದ್ದೀನಿ. ಈ ರೀತಿ ಬರೋದು, ನೀವು ಪಾಸಿಟಿವ್ ನೆಗೆಟಿವ್ ಎರಡೂ ಬರೀಬೋದು. ಶೀಘ್ರದಲ್ಲೇ ಮಾಡೋಣ. ಆಗಸ್ಟ್ 21, 22 ಅಥವಾ 23 ಸಂದರ್ಭದಲ್ಲಿ ಆನ್ಸರ್ ರೈಟಿಂಗ್ ಯಾವ ರೀತಿ ಮಾಡ್ಬೋದು ಅನ್ನುವಂಥ ಒಂದು ಕ್ಲಾಸನ್ನು ನಾವು ಮಾಡೋರಿದ್ದೀವಿ ಫ್ರೀಯಾಗಿ ಎಲ್ರಿಗೂ ಕೂಡ. ಅದನ್ನು ಕೂಡ ಅಟೆಂಡ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮಗೊಂದು ಈ ಇನಿಷಿಯೇಟಿವ್ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ಬರೀರಿ. ಓಕೆ, ನಿಮಗೇನಾದರೂ ಅಭಿಪ್ರಾಯ ಇದ್ದರೆ ನಿಮ್ಮದನ್ನು ಕೂಡ ಬರೀರಿ. ಮತ್ತು ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ನಮಸ್ಕಾರ.